ಪರಿಸರ ಎಂದ್ರೆ ತಕ್ಷಣ ನೆನಪಾಗುವ ಹೆಸರು ಅಂದ್ರೆ ಅದು ಸಾಲುಮರದ ತಿಮ್ಮಕ್ಕ. ಇವರಿಗೆ ವೃಕ್ಷ ಮಾತೆ ಎಂದು ಸಹ ಕರೀತಾರೆ. ನೂರಾರು ಸಸಿಗಳನ್ನ ನೆಟ್ಟು ಪರಿಸರಕ್ಕೆ ಕೊಡುಗೆ ನೀಡಿರುವ ತಿಮ್ಮಕ್ಕ ತಾವು ನೆಟ್ಟ ಸಾಲು ಸಸಿಗಳಿಂದಲೇ ಸಾಲುಮರದ ತಿಮ್ಮಕ್ಕ ಎಂಬ ಬಿರುದನ್ನ ಪಡೆದುಕೊಂಡ್ರು. ಹೌದು, ಇಂದು ನಾವು ವೃಕ್ಷ ಮಾತೆಯನ್ನ ಕಳೆದುಕೊಂಡು ಕರ್ನಾಟಕ ಬಡವಾಗಿದೆ. ಈ ಮಹಾತಾಯಿಯನ್ನ ಹೇಗೆ ಹೊಗಳಿದ್ರೂ ಸಾಕಾಗಲ್ಲ. ಈ ತಾಯಿ ನೆಟ್ಟ ಗಿಡಗಳಿಂದ ಎಷ್ಟೋ ಮಂದಿ ಉಸಿರಾಡ್ತಾ ಇದ್ದಾರೆ ಅಂದ್ರೆ ಸುಳ್ಳಲ್ಲ. ಸಾಲುಮರದ ತಿಮ್ಮಕ್ಕ ಅವರು 114ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಅವರು ವೃಕ್ಷ ಮಾತೆ ಎಂದು ಖ್ಯಾತರಾಗಿದ್ದಾರೆ ಮತ್ತು ತಮ್ಮ ಜೀವಮಾನವನ್ನ ಪರಿಸರ ಸಂರಕ್ಷಣೆಗೆ ಮುಡಿಪಾಗಿಟ್ಟಿದ್ದಾರೆ. ಅವರ ಈ ಕಾರ್ಯಕ್ಕಾಗಿ ಕರ್ನಾಟಕ ಮತ್ತು ದೇಶವೇ ತೀವ್ರ ದುಃಖವನ್ನ ವ್ಯಕ್ತಪಡಿಸ್ತಾ ಇದೆ. ತಿಮ್ಮಕ್ಕ ಅವರು ಸಾವಿರಾರು ಸಸಿಗಳನ್ನ ನೆಟ್ಟು ಬೆಳೆಸಿದ್ದು ಈ ಜನರೇಷನ್ಗೆ ಮಾದರಿಯಾಗಿದೆ. ಸಾಲುಮರದ ತಿಮ್ಮಕ್ಕನವರು ಕರ್ನಾಟಕದಲ್ಲಿ ಜನಿಸಿ ನೆಲೆಸಿರುವ ಒಬ್ಬ ಭಾರತೀಯ ಪರಿಸರವಾದಿ. ತಮಗೆ ಮಕ್ಕಳಿಲ್ಲದ ಕಾರಣಕ್ಕೆ ರಸ್ತೆಯ ಬದಿಯಲ್ಲಿ ಆಲದ ಸಸಿಗಳನ್ನ ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಭಾವಿಸಿ ಬೆಳೆಸಿದಾಕೆ. ಅಕ್ಷರ ಜ್ಞಾನ ಇಲ್ಲದಿದ್ರೂ ಪರಿಸರ ಸಂರಕ್ಷಣೆಯಲ್ಲಿ ಮಹತ್ತರ ಕಾರ್ಯ ಮಾಡಿದ್ದಾರೆ. ಇವರು ಮಾಡಿದ ಈ ಸಾಧನೆಗಳಿಗೆ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಪುರಸ್ಕರಿಸಿವೆ. ಅಲ್ಲದೆ ಈ ಮಾತೆ ಮುಂದಿನ ಪೀಳಿಗೆಯ ಒಳತಿಗಾಗಿ ಮರಗಳಿಗೆ ನೀರುಣಿಸಿ ಬೆಳೆಸಿದ್ದಾರೆ. ತಿಮ್ಮಕ್ಕ ಅವರು 1911 ಜೂನ್ 30ರಂದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದ್ರು. ತಂದೆ ಚಿಕ್ಕರಂಗಯ್ಯ, ತಾಯಿ ವಿಜಯಮ್ಮ. ಇವರ ಮನೆಯ ಪರಿಸ್ಥಿತಿಯಿಂದ ಶಿಕ್ಷಣ ಕಲಿಯಲಾಗದೆ ಹತ್ತಿರದ ಒಂದು ಕಲ್ಲು ಗಣಿಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸವನ್ನ ಮಾಡ್ತಿದ್ರು. ಇವರು ಚಿಕ್ಕಯ್ಯ ಎಂಬ ಒಬ್ಬ ದನ ಕಾಯುವವರನ್ನ ಮದುವೆಯಾದ್ರು. ಅವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದವರು. ಆದ್ರೆ ದುಃಖದ ವಿಷಯವೇನೆಂದ್ರೆ ದುರಾದೃಷ್ಟವಶತ್ ಇವರಿಗೆ ಮದುವೆಯಾಗಿ ತುಂಬಾ ವರ್ಷಗಳೇ ಆದ್ರು, ಮಕ್ಕಳಾಗ್ಲಿಲ್ಲ. ಈ ಮಕ್ಕಳಿಲ್ಲದ ಕೊರಗು ತಿಮ್ಮಕ್ಕನಿಗೆ ಕಾಡ್ತಾನೆ ಇರ್ತಿತ್ತು. ಆದ್ರೆ ಅವರು ಹದಗೆಡದೆ ತಮಗೆ ಮಕ್ಕಳಿರದ ದುಃಖವನ್ನ ಮರೆಯಲು ಆಲದ ಸಸಿಗಳನ್ನ ರಸ್ತೆ ಬದಿಯಲ್ಲಿ ನೆಡಲಾರಂಭಿಸಿದ್ರು. ತಿಮ್ಮಕ್ಕ ಅವರ ಹಳ್ಳಿಯಲ್ಲಿ ಆಲದ ಮರಗಳು ಹೇರಳವಾಗಿದ್ವು. ತಿಮ್ಮಕ್ಕ ಮತ್ತು ಅವರ ಪತಿ ಈ ಮರಗಳಿಂದ ಸಸಿಗಳನ್ನ ಕಸಿ ಮಾಡಲು ಆರಂಭಿಸಿದ್ರು. ಮೊದಲ ವರ್ಷದಲ್ಲಿ 10 ಸಸಿಗಳನ್ನ ನೆರೆಯ ಕುದುರುಹಳ್ಳಿಯ ಬಳಿ 4 ಕಿಲೋಮೀಟರ್ ಉದ್ದಳತೆಯ ದೂರ ಸಸಿಗಳನ್ನ ನೆಟ್ರು. ಹೀಗೆಯೇ 2ನೇ ವರ್ಷ 15 ಮತ್ತು 3ನೇ ವರ್ಷ 20 ಸಸಿಗಳನ್ನ ನೆಡಲಾಯಿತು. ಇವರು ಈ ಸಸಿಗಳನ್ನ ನೆಡಲು ತಮ್ಮ ಬರುವ ಸ್ವಲ್ಪ ಆದಾಯವನ್ನೇ ಬಳಸಿದ್ರು. ಈ ದಂಪತಿಗಳು ಸಸಿಗಳಿಗೆ ನೀರುಣಿಸಲು ಸುಮಾರು 4 ಕಿಲೋಮೀಟರ್ ಗಟ್ಟಲೆ ಸಾಗಿ ನೀರನ್ನ ತಂದು ಸಸಿಗೆ ಹಾಕ್ತಾ ಇದ್ರು. ಹಾಗೂ ಸಸಿಗಳನ್ನ ಜಾನುವಾರುಗಳಿಂದ ರಕ್ಷಿಸಲು ಅವುಗಳ ಸುತ್ತಮುತ್ತ ಮುಳ್ಳಿನ ಪೊದೆಗಳನ್ನ ಹೊದಿಸಿ ಕಾಪಾಡಿದ್ರು. ಸಸಿಗಳು ಬೆಳೆಸಲು ನೀರಿನ ಅವಶ್ಯಕತೆ ಹೆಚ್ಚಾಗಿರುವುದರಿಂದ ಅವುಗಳನ್ನ ಅಂದ್ರೆ ಸಸಿಗಳನ್ನ ಹೆಚ್ಚಾಗಿ ಮಳೆಯ ಕಾಲದಲ್ಲಿ ನೆಡಲಾಗ್ತಾ ಇತ್ತು. ತಿಮ್ಮಕ್ಕನವರ ಈ ಶ್ರಮ ಮುಂದಿನ ಮುಂಗಾರಿನಷ್ಟು ಹೊತ್ತಿಗೆ ಈ ಎಲ್ಲಾ ಸಸಿಗಳು ಚೆನ್ನಾಗಿ ಬೇರು ಬಿಟ್ಟಿದ್ವು. ಒಟ್ಟಾರೆ 385 ಸಸಿಗಳನ್ನ ನೆಡಲಾಗಿದ್ದು ಇಂದಿಗೆ ಅವುಗಳ ಮೌಲ್ಯವು ಸುಮಾರು 15 ಲಕ್ಷ ಅಂದಾಜು ಮಾಡಲಾಗಿದೆ. ಸಾಲುಮರದ ತಿಮ್ಮಕ್ಕ ಮಕ್ಕಳನ್ನು ಅಂದ್ರೆ ಈ ಸಾಲು ಮರಗಳ ನಿರ್ವಹಣೆಯನ್ನ ಈಗ ಕರ್ನಾಟಕ ಸರ್ಕಾರವು ವಹಿಸಿಕೊಂಡಿದೆ. ಅವರು ನಿಸ್ವಾರ್ಥ ಸಮರ್ಪಣೆ ಮತ್ತು ನಿರಂತರ ಕಠಿಣ ಪರಿಶ್ರಮದ ನಿಜವಾದ ಸಂಕೇತ. ಅವರ ಕಥೆಯು ಪ್ರಪಂಚದಾದ್ಯಂತದ ಎಲ್ಲಾ ವಯಸ್ಸಿನ ಅನೇಕ ಜನರಿಗೆ ನಮ್ಮ ಪರಿಸರವನ್ನ ರಕ್ಷಿಸುವ ಕಡೆಗೆ ಒಂದು ಸಣ್ಣ ಹೆಜ್ಜೆ ಇಡಲು ಸ್ಫೂರ್ತಿಯನ್ನ ನೀಡುತ್ತಲೇ ಇದೆ. ತಿಮ್ಮಕ್ಕನವರ ಸಾಧನೆಗಾಗಿ ಈ ಕೆಳಗಿನ ಪ್ರಶಸ್ತಿಗಳನ್ನ ನೀಡಲಾಗಿದೆ. 16 ಮಾರ್ಚ್ 2019ರಂದು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ಹೂಡಿಕೆ ಸಮಾರಂಭದಲ್ಲಿ ಸಾಲುಮರದ ತಿಮ್ಮಕ್ಕ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ರಾಷ್ಟ್ರಪತಿ ಶ್ರೀರಾಮನಾಥ್ ಕೋವಿಂದ್ ಪ್ರಶಸ್ತಿ ಪ್ರದಾನ ಮಾಡ್ತಾರೆ. ರಾಷ್ಟ್ರೀಯ ಪೌರ ಪ್ರಶಸ್ತಿ 1995, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ 1997, ವೀರಚಕ್ರ ಪ್ರಶಸ್ತಿ 1997,
ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ, ಮಾನ್ಯತೆಯ ಪ್ರಮಾಣ ಪತ್ರ, ಭಾರತೀಯ ವೃಕ್ಷ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಹಾಗೆ ಬೆಂಗಳೂರು ಶ್ಲಾಘನೀಯ ಪ್ರಮಾಣ ಪತ್ರ, ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ 2000, ಗಾಡ್ಫ್ರಿ ಫಿಲಿಪ್ಸ್ ಧೀರತೆ ಪ್ರಶಸ್ತಿ 2006, ಪಂಪಾಪತಿ ಪರಿಸರ ಪ್ರಶಸ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ, ವನಮಾತೆ ಪ್ರಶಸ್ತಿ, ಮಾಗಡಿ ವ್ಯಕ್ತಿ ಪ್ರಶಸ್ತಿ, ಶ್ರೀಮಾತಾ ಪ್ರಶಸ್ತಿ, ಎಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ, ಕರ್ನಾಟಕ ಪರಿಸರ ಪ್ರಶಸ್ತಿ, ಮಹಿಳಾ ರತ್ನ ಪ್ರಶಸ್ತಿ, ನ್ಯಾಷನಲ್ ಸಿಟಿಜನ್ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಔಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ವಿಶಾಲಾಕ್ಷಿ ಪ್ರಶಸ್ತಿ, 2010 ಸಾಲಿನ ಪ್ರತಿಷ್ಠಿತ ನಾಡೋಜ ಪ್ರಶಸ್ತಿ ಲಭಿಸಿದೆ. 2019 ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಪ್ರಕಟಿಸಲಾಗಿದೆ. 2020ರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್. ಇವರ ಈ ಸಾಧನೆಗೆ ಮೆಚ್ಚಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ಲಾಸ್ ಏಂಜಲೀಸ್ ಮತ್ತು ಓಕ್ಲ್ಯಾಂಡ್, ಕ್ಯಾಲಿಫೋರ್ನಿಯಾಗಳಲ್ಲಿ ಸ್ಥಿತವಾಗಿರುವ ಪರಿಸರ ಶಿಕ್ಷಣಕ್ಕೆ ತಿಮ್ಮಕ್ಕರವರ ಸಂಪನ್ಮೂಲಗಳು ಎಂಬ ಪರಿಸರವಾದಿ ಸಂಘಟನೆಯ ಹೆಸರನ್ನ ಕೂಡ ಇಡಲಾಗಿದೆ.